ಹೆಂಗೆ ಇವೆಲ್ಲ ಪಾತ್ರಗಳನ್ನು ನೀವು ನಿಧಾನವಾಗಿ ಎಲ್ಲ ಹೆಂಗೆ ತಗೊಂಡ್ತೀವಿ? ಪ್ರಮೋಷನ್ ನಮ್ ಲೈಫ್ ಅಲ್ಲಾದ್ರೂ ತಗೋಬೇಕು, ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ. ಹೀರೋಯಿನ್ಸ್ ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತೆ. ಎಲ್ಲಾ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗುತ್ತೆ. ಮಮತಾ ರಾವತ್ ಬರೀ ನಟಿ ಅಲ್ಲ, ಅವಳೊಬ್ಬ ಗುಡ್ ಡ್ಯಾನ್ಸರ್ ಅಂತಾನೂ ಕೂಡ ಕರ್ಸ್ಕೊಂಡ್ರಿ. ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಅದಿಲ್ಲ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೋತೀನಿ ಅನ್ನೋದೇನಾದ್ರು ಭರವಸೆ ಇತ್ತ? ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತು ಬುಲೆಟ್ ಪ್ರಕಾಶ್ ಅವ್ರಿಗೆ. ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮಗೆ? ಹೆಡ್ವೇಟ್ ಇಲ್ಲ ಸರ್. ಮಮತಾ ರಾವತ್ ಅವರು ಮೇನ್ ಸ್ಟ್ರೀಮ್ ಆಗೂ ಕಾಣಿಸ್ಕೊಂಡ್ರು, ಹೀರೋಯಿನ್ ಜೊತೆಗೇನು ಕಾಣಿಸ್ಕೊಂಡ್ರು, ಆಮೇಲೆ ಬೇರೆ ಪೋಷಕ ನಟಿಯಾಗಿನೂ ಕಾಣಿಸ್ಕೊಂತ ಬಂದ್ರು. ಹೆಂಗೆ ಇವೆಲ್ಲ ಪಾತ್ರಗಳನ್ನು ನೀವು ನಿಧಾನವಾಗಿ ಎಲ್ಲ ಹೆಂಗೆ ತಗೊಂಡ್ರಿ? ಸರ್ ಆಸ್ ಯು ಸೆಡ್, ಒಂದು ಹೀರೋಯಿನ್ಗೆ 5 years ಆದ್ಮೇಲೆ ನಾವು ಪ್ರಮೋಷನ್ ನಮ್ ಲೈಫ್ ಅಲ್ಲಾದ್ರೂ ತಗೋಬೇಕು, ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ ಎಲ್ಲ. ನಾವು ಲೈಫ್ ಅಲ್ಲಿ ತಗೊಳ್ಳೋ ಪ್ರಮೋಷನ್ ಸಿನಿಮಾನಲ್ಲಿ ಯಾಕೆ ಸರ್ ತಗೊಳ್ಬಾರ್ದು? ಹಂಗಾಗಿ ರೀಲ್ ನಲ್ಲಿ ಎಲ್ಲ ಮಾಡಿದ್ರಿ. ಹೌದು. ಸೊ ಸಿನಿಮಾ ಅಂತಂದ್ರೆ ಎಲ್ಲ ಪಾತ್ರ. ನಿಜ. ಸಿನಿಮಾ ಅಂದ ತಕ್ಷಣ ಒಂದು ಹೀರೋ ಒಂದು ಹೀರೋಯಿನ್ ಅಲ್ಲ, ಎಲ್ಲ ಪಾತ್ರಗಳು ಸೇರಿದ್ರೆ ಒಂದು ಸಿನಿಮಾ ಆಗೋದು. ಸೊ ಹಾಗಾಗಿ ನನ್ ಇವತ್ತೂ ಅಷ್ಟೇ, ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾನಲ್ಲಿ ಪಾತ್ರ ಇದೆ ಅಂದ್ರೆ, ಪಾತ್ರ ನನ್ಗೆ ಇಷ್ಟ ಆಯ್ತು, ಅದಕ್ಕೊಂದು ತೂಕ ಇದೆ ಅಂದ್ರೆ ಖಂಡಿತ ಮಾಡ್ತೀನಿ ಸರ್. ನನ್ಗೆ ನಾನ್ ಇಷ್ಟು ದಿನ ಸಿನಿಮಾ ಹೀರೋಯಿನ್ ಆಗಿ ಮಾಡಿದೆ, ಇನ್ಮೇಲೂ ಅದೇ ಮಾಡ್ಬೇಕು, ಆ ತರದ್ದು ಹೆಡ್ ವೇಟ್ ಇಲ್ಲ ಸರ್. ಸೊ ನಿಮ್ ಪ್ರಕಾರ ಹೀರೋಯಿನ್ಸ್ ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತಾ, ಕಷ್ಟ ಅನ್ಸುತ್ತಾ? ಸುಲಭ ಮಾಡ್ಕೊಂಡ್ರೆ ಸುಲಭ, ಕಷ್ಟ ಮಾಡ್ಕೊಂಡ್ರೆ ಕಷ್ಟ ಸರ್. ಇದನ್ನ ಯಾವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡ್ತೀವಿ ಅಂತ? ಯಾಕಂದ್ರೆ ಒಂದ್ ಆರ್ಟಿಸ್ಟ್ ಅಂದ ತಕ್ಷಣ ಅಂದ್ರೆ ಸಿನಿಮಾ ಅಂದ ತಕ್ಷಣ ಒಂದು ಹೈ-ಫೈ, ಒಂದು ಓಡಾಡಕ್ಕೆ ಕಾರು, ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಅದು ಇದು ಎಲ್ಲ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ಯಾವುದೂ ಇಲ್ದೆ ನಮ್ಮ ಹತ್ರ ಇರೋದನ್ನೇ ನಾವು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು ಸರ್. ಒಳ್ಳೆ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ. ಫಾಸ್ಟ್ ಲೈಫ್. ಹೌದು. ಹೀರೋಯಿನ್ ಅಂದ್ಮೇಲೆ ಕಾಮನ್ ಇರ್ಲೇಬೇಕಲ್ವಾ ಅದೆಲ್ಲ ಅಂತ? ಹೌದು, ಅದೇ ಹೇಳ್ತೀವಲ್ಲ ಸರ್, ನಮ್ಗೆ ತಗಲೋ ಮಟ್ಟದಲ್ಲಿ ಇದ್ರೆ ನಾವು ಆಸೆ ಪಡ್ಬೇಕು. ಕಾಲ್ ಚಾಚಿ ಅನ್ನೋದು. ಹೌದು, ಆ ಮಟ್ಟಕ್ಕೆ ಇರ್ಬೇಕು ಅಷ್ಟೇ. ಓಕೆ, ಇಲ್ಲಿ ಇಷ್ಟು ವರ್ಷ ಏನು ನಟನೆ ಮಾಡ್ಕೊಂಡ್ ಬಂದ್ರಿ, ಒಂದಿಷ್ಟು ಪಾತ್ರಗಳ ಮೂಲಕ ಗಮನ ಸೆಳೆದ್ರಿ. ಎಲ್ಲೋ ಕೆಲವು ನಡೆ ಮಮತಾ ರಾವತ್ ಬರೀ ನಟಿ ಅಲ್ಲ, ಅವಳೊಬ್ಬ ಗುಡ್ ಡ್ಯಾನ್ಸರ್ ಅಂತಾನೂ ಕೂಡ ಕರ್ಸ್ಕೊಂಡ್ರಿ. ಒಂದಿಷ್ಟು ಸಾಂಗ್ಗಳಲ್ಲಿ ನೀವು ಕಾಣಿಸ್ಕೊಂಡ್ ಬಂದ್ರಿ. ಅಂದ್ರೆ ಅಪ್ರೋಚ್ ಮಾಡಿದ್ದ ಅಥವಾ ನಿಮ್ಮನ್ನ ಅವ್ರು ಅಪ್ರೋಚ್ ಮಾಡಿದ್ದ? ಇಲ್ಲ ಸರ್, ನಾನು ಯಾವತ್ತು ಯಾರನ್ನು ಅಪ್ರೋಚ್ ಮಾಡಿಲ್ಲ. ನನ್ಗೆ ಅವಕಾಶ ಕೊಡಿ, ನನ್ಗೆ ಈ ಪಾತ್ರ ಕೊಡಿ, ಆ ಪಾತ್ರ ಕೊಡಿ ಅಂತ. ಬಟ್ ಒಂದ್ಸಲ ಮಾತ್ರ ಕೇಳಿದ್ದುಂಟು, ಇಬ್ರು ನಟರ ಜೊತೆಗೆ ನಾನು ತಂಗಿಯಾಗಿ ಮಾಡ್ಬೇಕು ಅನ್ನೋದು ನನ್ಗೆ ಇವತ್ತಿಗೂ ಬಹಳ ಆಸೆ. ಅದನ್ನ ಹೇಳ್ತೀನಿ. ಬಟ್ ಈ ಸಾಂಗ್ ವಿಚಾರಕ್ಕೆ ಬಂದ್ರೆ, ನಾನ್ ಸ್ಕೂಲ್ ಡೇಸ್ ಇಂದನೂ ಒಳ್ಳೆ ಡ್ಯಾನ್ಸರ್ ಸರ್. ಒಳ್ಳೆ ಡ್ಯಾನ್ಸರ್ ಅಂತ ಅಂದ್ರೆ ನಾಟ್ ಏನು ಕಾಂಪಿಟೇಷನ್ ಕೊಡೋಲ್ ರೇಂಜ್ಗಿಲ್ಲ, ಬಟ್ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ನಾನೇ ಕೊರಿಯೋಗ್ರಫಿ ಮಾಡ್ಕೊಂಡು ಸ್ಕೂಲ್ ಡೇ ಫಂಕ್ಷನ್ಸ್ ಗಳಿಗೆಲ್ಲ ಡ್ಯಾನ್ಸ್ ಎಲ್ಲ, ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ವಿ. ಈ ನಿಟ್ಟಲ್ಲಿ ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಮನೆಯಲ್ಲಿ ಲಾರೆನ್ಸ್ ಮಾಸ್ಟರ್ ಅವ್ರದ್ದು ಅಥವಾ ಪ್ರಭುದೇವ ಸರ್ ಅವ್ರದ್ದು ಹಳೆ ಸಿನಿಮಾದು ಸಿಡೀಸ್ ಎಲ್ಲ ಹಾಕೊಂಡು ಫಾಲೋ ಮಾಡ್ತಿರ್ತೀನಿ ಮನೆಯಲ್ಲಿ. ಈ ಇಂಟ್ರೆಸ್ಟ್ ಇದೆ. ಹೀಗೇನೆ ಒಂದ್ 2-3 ಸಿನಿಮಾನವರು ಬೈಲ್ಯಾಂಗ್ವೆಲ್ ಸಿನಿಮಾ ಮಾಡ್ಬೇಕಂದ್ರೆ ಮಿಕ್ಸ್ಚರ್ ಆಫ್ ಆರ್ಟಿಸ್ಟ್ ಬೇಕಾಗತ್ತಲ್ಲ, ಕನ್ನಡಕ್ಕೂ ಮತ್ತೆ ತೆಲುಗುಗೂ ಗೊತ್ತಿರೋ ಆರ್ಟಿಸ್ಟ್ಗಳು ಬೇಕು ಅಂದಾಗ ಬಳ್ಳಾರಿ ದರ್ಬಾರ್ ಸಿನಿಮಾಗೆ ಡೈರೆಕ್ಟರ್ ಕೇಳಿದ್ರು. ಆ ಸಿನಿಮಾ ಆದ್ಮೇಲೆ ಹಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ತೆಲುಗಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ, ಕನ್ನಡದಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ ಸರ್. ಹಂಗಾಗಿ ಸಾಂಗ್ ಬೇಡಿಕೆ ಜಾಸ್ತಿ ಆಯ್ತು. ಹೌದು, ಮಮತಾ ರಾವತ್ ಅವರಿಗೆ. ಓಕೆ, ಇಷ್ಟು ವರ್ಷದ ಜರ್ನಿಯಲ್ಲಿ ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮಗೆ? ಅಫ್ಕೋರ್ಸ್ ಸರ್. ಅಂದ್ರೆ ನಾನ್ ಮಾಡಿದಂತ ಪಾತ್ರಗಳಲ್ಲಿ, ಅಂದ್ರೆ ನಾನ್ ನಡೆದು ಬಂದ ಹಾದಿಯಲ್ಲಿ ನನ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮನೆ ಮಾತಾಗ್ಬೇಕು ಅನ್ನೋಂಥ ಒಂದು ಪಾತ್ರ ಸಿಗ್ಬೇಕು, ಆ ಹೆಸರು ಮಾಡ್ಬೇಕು ಅನ್ನೋದು ಆಸೆ ಇದೆ ಸರ್. ಈಗ ಆರಂಭದಲ್ಲಿ ನೀವು ಬಂದಾಗ ನೀವೇ ಹೇಳಿದ್ರಿ, ನನಗೆ ಪರ್ಸನಾಲಿಟಿ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ, ಆ ನಡುವೆ ನಾನು ನಿಲ್ತೀನಿ ಅಥವಾ ಇಲ್ಲ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೋತೀನಿ ಅನ್ನೋದೇನಾದ್ರು ಭರವಸೆ ಇತ್ತ ಅಂತ? ಖಂಡಿತ ಇಲ್ಲ ಸರ್. ಬಟ್ ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತೆ ಫಸ್ಟ್ ಬುಲೆಟ್ ಪ್ರಕಾಶ್ ಅವ್ರಿಗೆ.
ಜಗ್ಗೇಶ್ ಸರ್ ಅವ್ರದ್ದೊಂದು ಸಿನಿಮಾ ಕೋಡಗನ ಕೋಳಿ ನುಂಗಿತ್ತ ಅಂತ. ಆ ಸಿನಿಮಾನಲ್ಲಿ ಒಂದು ಪಾತ್ರಕ್ಕೋಸ್ಕರ ನನ್ನನ್ನು ಅಲ್ಲಿ ಕರೆದಿದ್ರು. ಬಹುಶಃ ಆ ಪಾತ್ರ ಸಿನಿಮಾನಲ್ಲಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಆಕ್ಟಿಂಗ್ ಸ್ಕಿಲ್ ನೋಡಿ, ಕಾಮಿಡಿ ಸೆನ್ಸ್ ನೋಡ್ಬಿಟ್ಟು ಬುಲೆಟ್ ಪ್ರಕಾಶ್ ಅವ್ರು ನನ್ನನ್ನು ಕೇಳಿದ್ರು, ಏನಮ್ಮ ಕಾಮಿಡಿ ಪಾತ್ರ ಇದ್ರೆ ಮಾಡ್ತೀಯಾ ಅಂತ. ನಂಗೆ ಕಾಮಿಡಿ ಅದಿದು ಏನು ಗೊತ್ತಿಲ್ಲ ಸರ್, ಏನು ಹೇಳ್ಕೊಟ್ರೆ ಅದನ್ನ ಮಾಡ್ತೀನಿ ಅಂತ ಅಂದೆ. ಟಕ್ಕಂತ ಸಾಧು ಸರ್ಗೆ ಫೋನ್ ಮಾಡಿ ರೆಫರ್ ಮಾಡೋರು, ಈ ತರ ಪಾತ್ರಕ್ಕೆ ಹುಡುಗಿ ನೋಡ್ತಿದ್ದಲ್ಲ, ಒಂದು ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ. ವೆರಿ ನೆಕ್ಸ್ಟ್ ಡೇ ಲೊಕೇಶನ್ಗೆ ಹೋದ್ವಿ ಸರ್. ಅದೇ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಸಾಧು ಕೋಕಿಲ ಅವರು ಯಾರು ಏನು ಫೋಟೋ ಕಳಿಸು ಅಂತಾನೂ ಹೇಳಿಲ್ಲ. ಓನ್ಲಿ ಬುಲೆಟ್ ಸರ್ ಅವ್ರ ಕಾನ್ಫಿಡೆನ್ಸ್ ಮಾತುಗಳನ್ನ ಕೇಳಿ ನನ್ಗೆ ಅವಕಾಶ ಕೊಟ್ರು. ಅವತ್ತಿನ ದಿನ ಅಲ್ಲಿ ತನಕ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇದ್ದೆ, ಚಿಕ್ಕ ಚಿಕ್ಕ ಕ್ಯಾಮ್ರಾನಲ್ಲಿ. ಏಕದಮ್ ಗಂಗೆ ಬಾರೆ ತುಂಗೆ ಬಾರೆ ಹೈ ಬಜೆಟ್ ಸಿನಿಮಾ, ಪ್ರಜ್ವಲ್ ದೇವರಾಜ್ ಹೀರೋ, ಸಾಧು ಕೋಕಿಲ ಅವರು ಡೈರೆಕ್ಟರು, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ ಇದಾರೆ. ಶೂಟಿಂಗ್ ಸೆಟ್ಗೆ ಹೋದ್ರೆ ಒಂಥರ ನಮ್ಮೂರ್ ಜಾತ್ರೆ ತರ ಅನ್ಸ್ತಾ ಇತ್ತು, ಅಷ್ಟು ಜನ ಇದ್ರು. ಸಾಧು ಸರ್ ಸೀನ್ ಪೇಪರ್ ಇದಿಷ್ಟು ಸಿಂಗಲ್ ಶಾರ್ಟ್ ಅಲ್ಲಿ ಬರ್ಬೇಕು ಅಂತ ಅಂದ್ರು. ಆ ಡೈಲಾಗ್ ನೋಡಿದ್ರೆ ಒಂದು ದೊಡ್ಡ ಹೆಂಗಸಿನ ತರ ಮಾತಾಡ್ಬೇಕು, ಮಗು ತರ ಮಾತಾಡ್ಬೇಕು, ನಾಯಿ ತರ ಮಾತಾಡ್ಬೇಕು. ನನ್ಗೆ ಈ ರೇಂಜ್ ಪರ್ಫಾರ್ಮೆನ್ಸ್ ನಾನ್ ಮಾಡ್ತೀನ, ಬಟ್ ನನ್ನಿಂದ ಬುಲೆಟ್ ಪ್ರಕಾಶ್ ಸರ್ ಅವ್ರು ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ನನ್ನನ್ನ ರೆಫರ್ ಮಾಡಿದ್ದು ಅಂತ ಭಯದಲ್ಲೇ ಹಿಂಗ್ ಕಣ್ಣು ಓಪನ್ ಮಾಡಿ ಆಕ್ಟಿಂಗ್ ಮಾಡಿದ್ದು. ಅವ್ರ ಕಟ್ ಅಂದ್ರೆ ಕಣ್ಣು ಮುಚ್ಚಿದ ಅಷ್ಟೇ ಸರ್, ನನ್ಗೆ ಕಿವಿಯಲ್ಲಿ ಎಲ್ಲರ ಚಪ್ಪಾಳೆ ಕೇಳಿಸ್ತಾ ಇತ್ತು. ಸೊ ಆ ಮೂಮೆಂಟ್ ನನ್ಗೆ ಲೈಫಲ್ಲಿ ಅನ್ಫರ್ಗೆಟಬಲ್. ಅಲ್ಲಿಂದ ನನ್ಗೆ ಕಾನ್ಫಿಡೆನ್ಸ್ ಬಂತು ಸರ್. ಎಂತದೇ ಪಾತ್ರ ಕೊಟ್ರು, ಎಷ್ಟೇ ಲೆಂತ್ ಸೀನ್ ಕೊಟ್ರು ನಾನು ಮಾಡ್ತೀನಿ ಅಂತ. ಓಕೆ, ಸಿನಿಮಾಗಳಿಗಾಗಿ ಅವಕಾಶಕ್ಕಾಗಿ ಓಡಾಡ್ತಾ ಇದ್ರಿ, ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಇದ್ರಿ. ಬಟ್ ಬೇರೆಯವರಿಗೆ ಅವಕಾಶ ಕೊಡೋ ಅಷ್ಟ್ರ ಮಟ್ಟಿಗೆ ಈಗ ಬೆಳೆದಿದ್ದೀರಾ, ಅಂದ್ರೆ ಮೀನ್ಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಒಂದ್ ಸಿನಿಮಾನು ಮಾಡಿದ್ರಿ. ಸೊ ಅದಕ್ಕಿಂತ ಮೊದ್ಲು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಸಿನಿಮಾ ಜರ್ನಿ ನಂತರ ನೀವು ಎಲ್ಲ ಮಾಧ್ಯಮದವರೆಗೂ ಒಂದು ಕಾಲ್ ಮಾಡ್ತೀರಾ, ಮದುವೆ ಆಗ್ತಿದೆ ಬನ್ನಿ ಅಂತ, ಅದು ಸರ್ಪ್ರೈಸ್ ಕೊಡ್ತೀರಾ. ಯಾಕೆ ದಿಢೀರ ನಂಗೆ ಇನ್ನೊಂದಿಷ್ಟು ವರ್ಷ ಕೆಲಸ ಮಾಡ್ಬೋದಿತ್ತ ಅನ್ನೋದು? ಸುಮ್ನೆ ಸರ್, ನಮ್ ಮನೆಗಳೆಲ್ಲ ಒಂದ್ ಕತ್ತೆ ವಯಸ್ಸಾಯ್ತು ಮದ್ವೆ ಆಗಿಲ್ಲ ಅಂತ ಬೈತಾ ಇದ್ರು. ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾ ಇದ್ರು, ಯಾಕೆ ನಿಮ್ ಮಗಳಿಗೆ ಇನ್ನೂ ಮದ್ವೆ ಮಾಡ್. ಆಗ ನನ್ ಪರಿಸ್ಥಿತಿ ಆಟೋಲ್ ಓಡಾಡ್ತಾ ಇದ್ದೆ ಸರ್. ಆಟೋಲಿ ನಿಮ್ ಮಗಳು ಚೆನ್ನಾಗಿದ್ರಲ್ಲ, ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದ್ರೆ ಪೇಷಂಟ್. ಅವ್ರಿಗೆ ಗೊತ್ತಿಲ್ಲ ನಾವು ವರ್ಕೌಟ್ ಎಲ್ಲ ಮಾಡಿ ಸಣ್ಣ ಇದ್ರೆ ಸಿನಿಮಾನಲ್ಲಿ ಅವಕಾಶ ಸಿಗುತ್ತೆ ಅಂತ. ಕೆಲವು ಆಟೋನವ್ರಂದ್ರೆ ಅಲ್ಲಿಂದ ಅಲ್ಲಿಗೆ ನಾವು ರೆಗ್ಯುಲರ್ ಆಗಿ ಓಡಾಡ್ತಿದ್ವಲ್ಲ, ಅವ್ರೆಲ್ಲ ನಮ್ಮ ಅಮ್ಮಂಗೆ ಹೇಳೋರು, ನಿಮ್ ಮಗಳು ಚೆನ್ನಾಗಿದ್ರಲ್ಲ ಮೇಡಮ್, ಏನಾಯ್ತು, ಕಾಯಿಲೆ ಗಿಲೆ ಬಂದಿತ್ತು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲ. ಆತರ ಎಲ್ಲ ನಮ್ಗೆ ಅಮ್ಮ ಕೇಳೋರು, ಅಮ್ಮನ್ಗೆ ಕೇಳೋರು. ಸೊ ನನ್ ಕ್ವೆಶ್ಚನೇ ಮರ್ತೋದೆ ಸರ್ ನಾನು ಹೇಳ. ಈ ತರ ಇದ್ದಾಗ ಅಕ್ಕಪಕ್ಕ ಮನೆಯವರೆಲ್ಲ ಕೇಳೋರು, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ. ಆ ಪೀರಿಯಡ್ ಅಲ್ಲೆಲ್ಲ 18 ವರ್ಷ 20 ವರ್ಷಕ್ಕೆಲ್ಲ ಮದ್ವೆ ಮಾಡೋರು. ನಮ್ ಫ್ಯಾಮಿಲಿನಲ್ಲಿ ನಾನೇ ಹುಡುಗಿ ತುಂಬಾ ಲೇಟ್ ಆಗಿ ಮದ್ವೆ ಆಗಿದ್ದು. ಕೋವಿಡ್ ಬಂತು. ಕೋವಿಡ್ ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿ 3 ವರ್ಷ ಏನೂ ಕೆಲ್ಸ ಇರ್ಲಿಲ್ಲ. ಈಗ ನಾವೆಲ್ಲ ಡಿಪೆಂಡೆಂಟ್ ಸಿನಿಮಾ ಇಂದ. ನಾನ್ ಯಾವ್ದು ಬೇರೆ ಸಿನಿಮಾಗ್ ಬಂದ್ಮೇಲೆ ಯಾವ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ. ಆಮೇಲೆ ನನ್ಗೆ ಅಪ್ಪನ ಹತ್ರ ದುಡ್ಡು ಕೇಳು, ಅಮ್ಮನ ಹತ್ರ ದುಡ್ಡು ಕೇಳು, ನಂಗೆ ಅದ್ ಇಷ್ಟನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಸರ್ಟನ್ ಏಜಿಗೆ ಬಂದ್ಮೇಲೆ ಅಪ್ಪ ಅಮ್ಮನ್ಗೆ ನಾವು ದುಡ್ಡು ಕೊಡ್ಬೇಕು, ನೀವ್ ಇಟ್ಕೊಳ್ಳಿ ಅಂತ ಅವ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಡಿಸೈಡ್ ಮಾಡಿಲ್ಲ ಸರ್. ಆ ಮೊಮೆಂಟ್ ಅಲ್ಲಿ ನಂಗೆ ಮದ್ವೆ ಆಗ್ಬೇಕು ಅಂತಾನು ಏನು ಥಾಟ್ ಕೂಡ ಬರ್ಲಿಲ್ಲ. ನಾಳೆ ಲೈಫ್ ಏನು, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏನು, ಬೆಳಗ್ಗೆ ಆದ್ರೆ ರಾತ್ರಿ ಏನು, ನಾಳೆ ಇದು ಹೇಗೆ, ಅದೆಲ್ಲ ನಮ್ಗೆ ಕಣ್ಮುಂದೆ ಬರ್ತಾನೆ ಇತ್ತು. ಇಂಥ ಟೈಮಲ್ಲಿ ನನ್ಗೆ ಒಬ್ರು ಪರಿಚಯ ಆಯ್ತು, ವರ್ಕ್ ರಿಲೇಟೆಡ್ ಡಬ್ಬಿಂಗ್ಸ್ಗೋಸ್ಕರ. ಹೆಲ್ತ್ ಡಿಪಾರ್ಟ್ಮೆಂಟ್ದು ಹೆಲ್ತ್ ರಿಲೇಟೆಡ್ ಮಾಡುವಂತ ವಿಡಿಯೋಸ್ಗಳಿಗೆ ಡಬ್ಬಿಂಗ್ ಬೇಕಾಗಿತ್ತು, ಮಲ್ಟಿ ಲ್ಯಾಂಗ್ವೇಜಸ್ಗೆ. ಅಲ್ಲಿ ನನ್ನ ಪರಿಚಯ ಅವರೊಟ್ಟಿಗೆ ಆಯ್ತು. ಸೊ ಪರಿಚಯ ಸ್ನೇಹ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಬ್ರದರ್ನ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದಿದ್ದು. ಅದು ಏನೋ ಗೊತ್ತಿಲ್ಲ ಸರ್, ಅದು ಹಾಗೆ ಮದ್ವೆ ತನಕ ಬಂದ್ಬಿಡ್ತು. ಇಂಟರ್ ಕ್ಯಾಸ್ಟ್, ಇಟ್ಸ್ ನಾಟ್ ಲವ್, ಇಟ್ಸ್ ಅ ಫ್ರೆಂಡ್ಶಿಪ್. ಬಟ್ ಅದು ಮದ್ವೆಗೆ ಕನ್ವರ್ಟ್ ಆಗಿ ಮದ್ವೆ ಆಲ್ ಆಫ್ ಸಡನ್ ಫಿಕ್ಸ್ ಆಯ್ತು. ಸೊ ಹಾಗಾಗಿ ಎಲ್ಲರನ್ನು, ಯಾಕಂದ್ರೆ
ಇವತ್ತೇನಾದ್ರೂ ಮಮತಾ ರಾಹತ್ ಅಂತ ಇದೀನಿ ಅಂತಂದ್ರೆ ಅದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನೀವು ಬಹಳಷ್ಟು ಜನ ನನ್ಗೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರಿ. ಯಾವುದೇ ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು. ಸೊ ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ನಾನು ಮದ್ವೆ ಆದ್ರೆ ನಂಗೆ ಅದು ಖುಷಿ ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿದೆ.